ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಬಂಧಗಳಲ್ಲಿ ಒಂದಾಗಿರುವಂತಹ ಡಿಜಿಟಲ್ ಇಂಡಿಯಾ ಇದರ ಪೀಠಿಕೆಯನ್ನು ನೋಡ್ತಾ ಹೋಗೋಣ. ಭಾರತವನ್ನು ಜ್ಞಾನಾಧಾರಿತ ಅರ್ಥವ್ಯವಸ್ಥೆಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಇಂಟರ್ನೆಟ್ ಮತ್ತು ಆಡಳಿತವನ್ನು ದೇಶದ ಮೂಲೆ ಮೂಲೆಗೆ ವಿಸ್ತರಿಸುವ ಉದ್ದೇಶವನ್ನು ಒಳಗೊಂಡಿರುವಂತಹ ಕೇಂದ್ರ ಸರ್ಕಾರದ ಇತ್ತೀಚೆಗಿನ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಡಿಜಿಟಲ್ ಇಂಡಿಯಾ ಎನ್ನುತ್ತೇವೆ. ಇದರ ಬೆಳವಣಿಗೆಯನ್ನು ನೋಡಿ. ಡಿಜಿಟಲ್ ಇಂಡಿಯಾ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಜೂನ್ 1ರಂದು ಚಾಲನೆ ನೀಡಿದ್ದು, ಇದರಿಂದ 18 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ. ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸರ್ಕಾರದ ನಾನಾ ಸೇವೆಗಳನ್ನು ಜನತೆಗೆ ಒದಗಿಸುವುದು ಮತ್ತು ಆಡಳಿತ ನೀಡುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಇಂದು ದೇಶದ ಪ್ರತಿಯೊಂದು ಆಡಳಿತ ಇಲಾಖೆಯು ಪೇಪರ್ಲೆಸ್ ಆಗಿದೆ. ದೇಶದ ಯಾವ ಮೂಲೆಯಿಂದಲೂ ಯಾವುದೇ ಮಾಹಿತಿಯನ್ನು ಕ್ಷಣ ಮಾತ್ರದಲ್ಲಿ ಪಡೆಯಬಹುದಾಗಿದೆ. ಇಂಟರ್ನೆಟ್ ಸೌಲಭ್ಯದಿಂದ ಇಂದು ಎಲ್ಲ ವ್ಯವಹಾರಗಳು ಆನ್ಲೈನ್ ಮೂಲಕ ನಡೆಯುತ್ತದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈ ಸೌಲಭ್ಯದಿಂದ ಜನರು ಕೋಟಿಗಟ್ಟಲೆ ವ್ಯವಹಾರವನ್ನು ಯಾವುದೇ ಭಯವಿಲ್ಲದೆ ನಡೆಸುತ್ತಾರೆ. ಡಿಜಿಟಲ್ ಲಾಕರ್ ವ್ಯವಸ್ಥೆಯಲ್ಲಿ ಎಲ್ಲ ದಾಖಲೆಗಳನ್ನು ಸುರಕ್ಷಿತವಾಗಿ ಸ್ಕ್ಯಾನ್ ಮಾಡಿ ಇಡಬಹುದು. ಇಂದು ಆನ್ಲೈನ್ ವ್ಯವಹಾರದಲ್ಲಿಯೂ ಜನ ಪಾಲ್ಗೊಳ್ಳುವುದರಿಂದ ದೇಶದ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿದೆ. ಅನೇಕ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗುವುದರಿಂದ ನಿರುದ್ಯೋಗದ ಸಮಸ್ಯೆಯೂ ಕಡಿಮೆಯಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಭಾರತವು ತನ್ನ ಆರ್ಥಿಕ ಸುಧಾರಣೆಯ ಕ್ಷೇತ್ರದಲ್ಲಿ ಚೀನಾವನ್ನು ಕೂಡ ಹಿಂದಿಕ್ಕಿದೆ. ಶೈಕ್ಷಣಿಕ ದಾಖಲೆಗಳು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಹೀಗೆ ಪ್ರತಿಯೊಂದು ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯುತ್ತಿದೆ. ನಮ್ಮ ಪ್ರಧಾನಮಂತ್ರಿಯವರ ಅತಿದೊಡ್ಡ ಕನಸೆಂದರೆ ದೇಶದ ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಡಿಜಿಟಲ್ಕರಣಗೊಂಡು ನೋಟ್ ನೀಡುವ ವ್ಯವಸ್ಥೆ ಹೋಗಬೇಕೆಂಬುದು. ಇದರಿಂದ ದೇಶದಲ್ಲಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕಬಹುದೆಂಬುದು ಅವರ ದೊಡ್ಡ ಕನಸಾಗಿದೆ. ಇದರಿಂದಾಗಿ ಇಂದು ಸಾರ್ವಜನಿಕರು ತಮ್ಮ ಸರಕಾರಿ ಸೇವೆಗಳಿಗಾಗಿ ಅಧಿಕಾರಿಗಳ ಮುಂದೆ ಕೈ ಒಡ್ಡಿ ನಿಲ್ಲಬೇಕಿಲ್ಲ. ಇದರಿಂದ ಲಂಚ ಕೇಳುವ ಮತ್ತು ನೀಡುವ ಪರಿಸ್ಥಿತಿಯೂ ಇರುವುದಿಲ್ಲ. ಎಲ್ಲ ವ್ಯವಸ್ಥೆಗಳು ಪಾರದರ್ಶಕವಾಗಿ ನಡೆಯುತ್ತದೆ. ಈ ಯೋಜನೆಯಿಂದ ಎಲೆಕ್ಟ್ರಾನಿಕ್ ಸೇವೆಗಳ ಉತ್ಪನ್ನಗಳ ಅಭಿವೃದ್ಧಿ ಆಗುವುದರ ಜೊತೆಗೆ ಯುವ ಜನತೆಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ ಹಾಗೂ ಇಂಟರ್ನೆಟ್ ಸೌಲಭ್ಯ ವಿಸ್ತರಣೆಯಾಗುತ್ತದೆ. ಇದರ ಉಪಸಂಹಾರವನ್ನು ನೋಡಿ ಮಕ್ಕಳ. ಡಿಜಿಟಲ್ ಇಂಡಿಯಾ ಎನ್ನುವುದು ಪ್ರಧಾನಿಯವರ ಕನಸಾಗಿದ್ದರೂ ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಏಕೆಂದರೆ ನಮ್ಮ ದೇಶದ ಜನರಲ್ಲಿ 60% ಅಂದರೆ 60% ಜನರು ಮಾತ್ರ ವಿದ್ಯಾವಂತರು. ವಿದ್ಯಾವಂತರು ಅವಿದ್ಯಾವಂತರನ್ನು ಮೋಸಗೊಳಿಸಲು ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವಕಾಶಗಳು ಇವೆ. ಆದರೂ ಕೂಡ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಯೋಜನೆಯನ್ನು ಎಲ್ಲರೂ ಬಳಸಿಕೊಳ್ಳುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಕ್ಕಳ, ಇಲ್ಲಿಗೆ ಡಿಜಿಟಲ್ ಇಂಡಿಯಾ ಬಗ್ಗೆ ಇರುವಂತಹ ಪ್ರಬಂಧ ಮುಕ್ತಾಯಗೊಂಡಿದೆ. ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.